ನಾನಿಲ್ಲಿ ಬೆಂಡೆಕಾಯಿ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಾಗಿರುತ್ತೆ. ಈ ರೀತಿ ಮಾಡಿ, ಸಿಂಪಲ್ ಕೂಡ. ನೋಡಿ, ನಾನು ಬೆಂಡೆಕಾಯಿ ತೊಗೊಂಡಿದ್ದೀನಿ 1/2 kg. ಅದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಕಟ್ ಮಾಡಿ ನೋಡಿಕೊಂಡು ಒಂದೇ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಬಾಣಲಿಗೆ ಆಯಿಲ್ ಹಾಕಿ ಅದನ್ನು 2 ಸ್ಪೂನಷ್ಟು ಆಯಿಲ್ ಹಾಕಿ ಫ್ರೈ ಮಾಡ್ಕೊತೀನಿ. ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ತುಂಬ ಡಾರ್ಕ್ ಆಗೋ ಥರ ಬೆಂಡೆಕಾಯಿ ಎಲ್ಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆಯಿಲ್ ಹಾಕ್ಕೋಬೇಕು 2 ಸ್ಪೂನು. ತುಂಬ ಕಪ್ಪುಗಾಗಂಗೆ ಮಾಡ್ಕೋಬೇಡಿ, ಅವಶ್ಯಕತೆ ಇರಲ್ಲ. ಅದರದ್ದು ಲೋಳಿ ಥರ ಇರಬಾರ್ದಷ್ಟೇ, ಗಮ್ ಥರ, ಅಂಟಿನ ಥರ ಅದು ಹೋಗಬೇಕು ಅಂದರೆ ಸ್ವಲ್ಪ ಈ ಥರ ಆಯಿಲಲ್ಲಿ ಹುರ್ಕೋಬೇಕು. ನೋಡಿ, ತೆಕ್ಕೊಂಡೆ. ಈಗ ನಾನು ಇದೇ ಬಾಣಲಿಗೆ 3 ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಸಾಸಿವೆ ಹಾಕ್ಕೊತೀನಿ. ಸಾಸಿವೆ ಎಲ್ಲ ಸಿಡಿದ ಮೇಲೆ 1 ಹಚ್ಚಿರೋ ಈರುಳ್ಳಿ ಹಾಕ್ಕೊಂಡೆ. ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಂಡೆ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಆಯಿಲಲ್ಲಿ. ಈರುಳ್ಳಿ ಸಣ್ಣದಾಗಿ ಹಚ್ಕೋಬೇಕು ಫ್ರೆಂಡ್ಸ್. ನೋಡಿ, ಈರುಳ್ಳಿ ಈಗ ಬ್ರೌನ್ ಕಲರ್ ಆಗ್ತಾಯಿದೆ. ನಾನು ಇದಕ್ಕೆ ಹುರ್ಕೊಂಡಿಟ್ಟಿದ್ದು ಬೆಂಡೆಕಾಯಿನ ಹಾಕ್ಕೊತೀನಿ. ಇವಾಗೂ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊತೀನಿ. ತುಂಬ ಹೊತ್ತಲ್ಲ, 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇದಕ್ಕೆ ಟೊಮೊಟೊನೂ ಹಾಕಿ ಜೊತೆಯಲ್ಲೇ ಫ್ರೈ ಮಾಡ್ಕೊತೀನಿ. ಇಲ್ಲಿ ಚಿಕ್ಕ ಟೊಮೊಟೊದಲ್ಲಿ ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ, ಸಾಕಾಗುತ್ತೆ. ನಾನು ನೋಡಿ ಮಿಕ್ಸಿಗೆ ಹುರ್ಗಡ್ಲೆ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಇವು 3 ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ತುಂಬ ನುಣ್ಣಗೂ ಮಾಡ್ಕೊಬಾರ್ದು, ರಫಾಗಿ ಸಾಕಾಗುತ್ತೆ. ತುಂಬ ರಫಾಗೂ ಅಲ್ಲ, ಒಂಥರ ಮೀಡಿಯಮ್ ಸೈಜಲ್ಲಿ. ನೋಡಿ, ನಿಮಗೆ ಗೊತ್ತಾಗುತ್ತೆ ಆ ಥರ ನೋಡಿದ್ರೆ ಟೆಕ್ಸ್ಚರಲ್ಲಿ ಗೊತ್ತಾಗ್ತಾ ಇದೆಯಲ್ಲ, ಇದಕ್ಕೆ ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿ, ನಾನೀಗ ರುಬ್ಬಿರೋದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಇದಕ್ಕೆ ನಾನಿಲ್ಲಿ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಬೇಳೆ ಸಾರಿನ ಪುಡಿ 2 ಸ್ಪೂನ್, 2 ದೊಡ್ಡ ಸ್ಪೂನಷ್ಟು ಬೇಳೆ ಸಾರಿನ ಪುಡಿ ಹಾಕ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು. ನೋಡಿ, ನಿಮಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೋಬೇಕು. ತುಂಬ ಟೇಸ್ಟಾಗಿರುತ್ತೆ. ಸ್ವಲ್ಪನೂ ಅಂಟಿನ ಥರ ಇರಲ್ಲ ಫ್ರೆಂಡ್ಸ್. ಈ ರೀತಿ ಮಾಡಿ ನೋಡಿ, ನೀವೇ ಪದೇ ಇದೇ ಥರ ಮಾಡ್ತೀರಾ, ಚೆನ್ನಾಗಿರುತ್ತೆ. ಟೇಸ್ಟ್ ಅಂದರೆ ಸೂಪರಾಗಿರುತ್ತೆ. ಆರೋಗ್ಯಕ್ಕೂ ಒಳ್ಳೆಯದು ಬೆಂಡೆಕಾಯಿ. ಅವಾಗವಾಗ ಮಾಡ್ಕೊಂಡು ತಿಂತಾ ಇರಬೇಕು. ಚಪಾತಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ರೈಸು ಮುದ್ದೆಗಂತೂ ಸೂಪರ್, ಹೇಳೋಂಗೆ ಇಲ್ಲ. ತುಂಬ ಟೇಸ್ಟಾಗಿತ್ತು. ನೋಡಿ ಫ್ರೆಂಡ್ಸ್, ಈಗಾಗಿದೆ. ಉಪ್ಪು ಫಸ್ಟೇ ಹಾಕಬೇಕು, ಯಾಕಂದರೆ ಬೆಂಡೆಕಾಯಲ್ಲಿ ಬೇಯೋದೇನು ಜಾಸ್ತಿ ಇರಲ್ಲ. ಸೊ ಉಪ್ಪು ಹಾಕಿದ ಮೇಲೆ ನೀವು ಖಾರ ಹಾಕಿದ ಮೇಲೆ 1 ಕುದಿ ಬರ್ಸಿದ್ರೆ ಸಾಕು, ಬೆಂಡೆಕಾಯಿ ಎಲ್ಲ ಬೆಂದೋಗಿರುತ್ತೆ. ತುಂಬ ಸ್ಮ್ಯಾಶ್ ಆಗೋ ಥರ ಬೆಂಡೆಕಾಯಿನ ಬೇಯಿಸಬಾರ್ದು ಎಂದೂ. ತಿರ್ಗಾ ಬೆಂಡೆಕಾಯಿ ಗ್ರೀನಿಶ್ ಇರಬೇಕು, ಕಲರ್ ಚೇಂಜ್ ಆಗಬಾರ್ದು, ಆ ಥರ ಮಾಡ್ಕೋಬೇಕು. ನೋಡಿ, ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ನೀವು ಇದೇ ಥರ ಮಾಡಿಕೊಂಡು ತಿನ್ನಿ ಅಂತ ಹೇಳ್ತೀನಿ. ಬನ್ನಿ ಊಟ ಮಾಡೋಣ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. See you all in the next video. Till then, take care. Bye bye.